ಆ ಎಡಬಲದ ಮೇಲೆ ಆಟ ಆಡಿದ ಮ್, ಬಲಿಷ್ಠರದೊಂದು ದೊಡ್ಡ ಚರಿತ್ರೆ. ಇಂದು ವನ್ನಾಪುರ ಅವರು ತಮ್ಮ ಭಾಷಣವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಏನು ಅಂದರೆ, ಈ ದಲಿತ ಚಳವಳಿ ಅಥವಾ ದಲಿತ ಸಂಘರ್ಷ ಸಮಿತಿ ಇದರ ಆದಿಯಿಂದ ಇಲ್ಲಿಯವರೆಗಿನ ಚರಿತ್ರೆ ಏನಿದೆ, ಆ ಚರಿತ್ರೆಗೆ ಸಂಬಂಧಪಟ್ಟಂಗೆ ಯಾರ ಹೆಸರುಗಳು ಮುಖ್ಯ ಅಲ್ಲ, ಅದು ಒಂದು ಸಾಮೂಹಿಕ ಪ್ರಯತ್ನದಲ್ಲಿ ನಡೆದು 50 ವರ್ಷ ತುಂಬಿಸಿರ್ತಕ್ಕಂಥ ವಿಚಾರವನ್ನು ಅವರು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಬಹಳ ಮುಖ್ಯವಾದ ಒಂದು ವಿಚಾರ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಕುರಿತು ಮಾತಾಡೋ ಅಗತ್ಯ ಇಲ್ಲ. ಯಾಕೆ ಅಂತಂದರೆ, ಈಗಾಗಲೇ ಬೆಳಗ್ಗೆ ಉದ್ಘಾಟನೆಯಿಂದ ಹಿಡಿದು ಇಲ್ಲಿವರೆಗಿನ ಮಾತುಕತೆಗಳಲ್ಲಿ ಇವೆಲ್ಲ ಬಂದು ಮುಗಿದಿದ್ದಾವೆ. ಅದೇ ಮತ್ತೆ ಚರ್ವಣ ಆಗ್ತಕ್ಕಂಥ ಅಗತ್ಯ ನನಗೆ ಕಂಡು ಬರ್ತಾ ಇಲ್ಲ. ಈಗ ತಾನೇ ಮಾತಾಡ್ತಾ ಇರುವಾಗ ಯಾರೋ ಹುಲಿಕುಂಟೆ ಮೂರ್ತಿ ಇರಬೇಕು ಅನ್ನೋ ಕಾಣುತ್ತೆ. ಯಾವುದೋ ಒಂದು ಸಂದರ್ಭದೊಳಗಡೆಗೆ ಲೆಟರ್ ಪ್ಯಾಡ್ ಮೇಲೆ ಅಂಬೇಡ್ಕರ್ ಅವರ ಚಿತ್ರ ಇರಬೇಕೋ ಬೇಡವೋ ಅನ್ನುವ ಒಂದು ಚರ್ಚೆಯನ್ನು ಮಾಡ್ತಾರೆ. ಹೋರಾಟ ಶುರುವಾದ ಅನತಿ ಕಾಲದಲ್ಲೇನೆ 4-5 ವರ್ಷಗಳ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಲೆಟರ್ ಪ್ಯಾಡಲ್ಲಿ ಇರಬೇಕಾ ಬೇಡವಾ ಅನ್ನುವ ಚರ್ಚೆ ಇದೆಯಲ್ಲ, ಅದನ್ನು ನಾವು ಬಹಳ ಗಂಭೀರವಾಗಿ ತಗೋಬೇಕು. ಅದರ ಅರ್ಥ ಏನು ಅಂದರೆ, ಈ ಚಳುವಳಿ ಪ್ರತಿ ಹೆಜ್ಜೆಯಲ್ಲಿಯೂ ತಮ್ಮ ಹೋರಾಟವನ್ನು ಸ್ವವಿಮರ್ಶೆ ಮಾಡಿಕೊಳ್ಳುವ ರೀತಿಯಲ್ಲಿಯೇ ನಡೆದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂದರೆ ಅಂಬೇಡ್ಕರ್ ಅವರ ಚಿತ್ರ ಹಾಕಿದ ಕೂಡಲೇ ಒಂದು ಲಿಮಿಟೆಡ್ ಇದಾಗಬಹುದು, ಅಥವಾ ಅದಕ್ಕೊಂದು ಅಸ್ಮಿತೆ ಸಿಗಬಹುದು, ಅಥವಾ ಸಿಗದೇ ಇರಬಹುದು. ಇವುಗಳು ಆ ಕಾಲಘಟ್ಟದಲ್ಲಿ ಆ ಸಂದರ್ಭದೊಳಗಡೆ ಇದ್ದಂಥ ನಾಯಕರುಗಳು ಮತ್ತು ಮುಂದಾಳುಗಳು ಯೋಚನೆ ಮಾಡಿದ ಪರಿ ಇದೆಯಲ್ಲ, ಯೋಚನೆ ಮಾಡಿದ ವಿಧಾನ ಇದೆಯಲ್ಲ, ಅದೇನೇ ಬಹಳ ಮೊದಲಿಂದನೂ ಇಂಥದ್ದೊಂದು ಎಚ್ಚರವನ್ನು ದಲಿತ ಸಂಘರ್ಷ ಸಮಿತಿ ಅಥವಾ ದಲಿತ ಹೋರಾಟ ತನ್ನಲ್ಲಿ ಮೈಗೂಡಿಸಿಕೊಂಡಿದೆ ಎನ್ನುವ ಮಾತನ್ನು ನಾನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದು ಕಾದಂಬರಿ ಬಂದಿದೆ, ಅದರ ಹೆಸರು ಅಟ್ರಾಸಿಟಿ ಅಂತ. ಅಟ್ರಾಸಿಟಿ ಎನ್ನುವ ಕಾದಂಬರಿ ಯಾತಕ್ಕೆ ಬಹಳ ಮುಖ್ಯ ಅಂತಂದರೆ, ಅದು ದಲಿತ ಅಥವಾ ಅಸ್ಪೃಶ್ಯ SC/ST ಸಮೂಹಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಸಿಕ್ಕಿರ್ತಕ್ಕಂಥ ಬಹಳ ದೊಡ್ಡ ಅಸ್ತ್ರ. ಆ ಕಾಯ್ದೆ ಏನಿದೆ, ಅಟ್ರಾಸಿಟಿ ಆ್ಯಕ್ಟ್, ಅದನ್ನು ಒಂದು ತುಳಿತಕ್ಕೆ ಒಳಗಾದ, ಸಹಸ್ರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದವರಿಗೆ ಕಾನೂನು ಕೊಟ್ಟ ಒಂದು ಅಸ್ತ್ರವನ್ನು ಈ ಅಟ್ರಾಸಿಟಿ ಎನ್ನುವ ಕಾದಂಬರಿ ಒಳಗಡೆಗೆ ಹೇಗೆ ದುರುಪಯೋಗ ಆಗ್ತಾ ಇದೆ, ಮತ್ತು ಆ ವರ್ಗಕ್ಕೆ ಸೇರಿದ ಜನರೇ ಆ ಅಟ್ರಾಸಿಟಿ ಕಾಯ್ದೆಯನ್ನು ಶೋಷಣೆಗೂ ಮತ್ತು ದುರುಪಯೋಗಕ್ಕೂ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭ ಬಂದಿದೆಯಲ್ಲ, ಆ ಕಾದಂಬರಿ ಚಿತ್ರಿಸ್ತಕ್ಕಂಥದ್ದು. ಇದು ಮತ್ತೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಚಾರ. ಒಂದು ವೈದಿಕ ಸಮೂಹ
ಅಥವಾ ಒಂದು ಬ್ರಾಹ್ಮಣರ ಸಮುದಾಯ 3000 ವರ್ಷಗಳಿಂದ 4000 ವರ್ಷಗಳಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು 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 ಇರ್ತಕ್ಕಂಥ ಒಂದು ದೊಡ್ಡ ಸಮೂಹದಲ್ಲಿ 20ನೇ ಶತಮಾನದ ಒಳಗಡೆಗೆ ಸಂಸ್ಕಾರ ಅಂತ ಒಂದು ಕಾದಂಬರಿ ಬರುತ್ತಲ್ಲ, ಅಲ್ಲಿಯವರೆಗೆ 3000-4000 ವರ್ಷದಿಂದ ಇದ್ದಂಥ ಎಲ್ಲ ಕೊಳಕು, ಅದರೊಳಗಡೆ ಇದ್ದಂಥ ಅನೇಕ ಅವಿಚಾರಗಳು, ಮೌಢ್ಯ, ಇವುಗಳನ್ನೆಲ್ಲವನ್ನೂ ಸ್ವವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಕನ್ನಡದಲ್ಲಿ ಒಬ್ಬ ಲೇಖಕ ಸಂಸ್ಕಾರ ಬರೆಯೋಕ್ಕೆ 20ನೇ ಶತಮಾನದವರೆಗೂ ಕಾಯಬೇಕಾಗುತ್ತೆ. ಆದರೆ ದಲಿತ ಸಂಘರ್ಷ ಸಮಿತಿಯ ಹೋರಾಟ 50 ವರ್ಷಗಳನ್ನ ಮುಗಿಸಿದ ಸಂದರ್ಭ, 50 ಅನ್ನೋದು ಚರಿತ್ರೆಯಲ್ಲಿ ಒಂದೇ ಒಂದು ಕಣ, ಒಂದು ಕಣ್ಣನ್ನು ರೆಪ್ಪೆಯನ್ನು ಮುಚ್ಚಿ ತೆಗೆದಷ್ಟು ಹೊತ್ತು 50 ವರ್ಷ ಅನ್ನೋದು. ಆ 50 ವರ್ಷದ ಒಳಗೇನೆ ಒಬ್ಬ ದಲಿತ ಲೇಖಕ ಅಟ್ರಾಸಿಟಿ ಅನ್ನುವ ಕಾದಂಬರಿ ಬರೀತಾನಲ್ಲ, ಅದು ಒಂದು ಶ್ರೇಷ್ಠತೆಯ ದಲಿತ ಹೋರಾಟದ ಅತ್ಯುನ್ನತ ಮಟ್ಟದ ಒಂದು ಕ್ವಾಲಿಟಿ ಆಫ್ ಎ ರೆವಲ್ಯೂಷನ್, ಕ್ವಾಲಿಟಿ ಆಫ್ ಈ ಲಿಟ್ರೇಚರ್, ಎ ಕನ್ಸರ್ನ್ ಪರ್ಟಿಕ್ಯುಲರ್ ಲಿಟ್ರೇಚರ್. ಅದನ್ನು ನಾವು ತುಂಬ ಗಂಭೀರವಾಗಿ ಗಮನಿಸಬೇಕಾಗುತ್ತೆ. ನಮ್ಮ ಸೋಮಶೇಖರ್ ಹೇಳ್ತಾ ಇದ್ರು, ರೈಟಿಂಗು ಅಥವಾ ಹೋರಾಟ ಇವೆರಡರ ನಡುವಿನ ಮಾತು, ದಲಿತ ಹೋರಾಟದಿಂದ ಲೇಖಕರು ಬಂದ್ರ ಅಥವಾ ಲೇಖಕರಿಂದ ದಲಿತ ಹೋರಾಟ ಬಂದ್ರ ಅಂತ ಈ ಪ್ರಶ್ನೆಯನ್ನು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಎತ್ಕೊಂಡಿದ್ದು ಯಾವಾಗ ಅಂತಂದರೆ ದಲಿತ ಸಂಘರ್ಷ ಸಮಿತಿ ಬಂದ ಮೇಲೆ. ಅನೇಕರು ಭಾಳ ಹೆಮ್ಮೆಯಿಂದ ಹೇಳ್ತಾರೆ, ನಾನು ಒಂದು ಮೂಮೆಂಟಿಂದ ಬಂದ ಲೇಖಕ. ಅದಕ್ಕೊಂದು ಕ್ವಾಲಿಟಿ ಇದೆ, ಅದಕ್ಕೊಂದು ಕ್ವಾಲಿಫಿಕೇಶನ್. ಅದು ನಾನು ಮೂಮೆಂಟಿಂದ ಬಂದಂಥ ಲೇಖಕ ಅಂತ ಇದೆಯಲ್ಲ, ಅಲ್ಲಿವರೆಗೆ ಯಾರೂ ಆ ಥರ ಬಂದಿರಲಿಲ್ಲ. ನಾನು ಯಾವುದೋ ಒಂದು ಪೂತಿ ನರಸಿಂಹಾಚಾರ್ಯ ಅಂತವ್ರು ಇರ್ಬೋದು, ಅವರು ನನ್ನ ಇಡೀ ಜೀವನ ಪರ್ಯಂತ ಒಂದು ದೇವಸ್ಥಾನದ ಆವರಣದ ಒಳಗಡೆಗೆ, ಸಂಸ್ಕೃತದ ಸಂಪೂರ್ಣ ಪರಿಸರದ ಒಳಗಡೆಗೆ, ಮತ್ತು ನನ್ನ ಆಲೋಚನಾ ವಿಧಾನ ಈ ಗಳಿಗೆಯಲ್ಲೂ ಕೂಡ ಸಂಸ್ಕೃತದಲ್ಲೇ ನಡೆಯುತ್ತೆ ಹೊರತು ಕನ್ನಡದಲ್ಲಿ ನಡೆಯಲ್ಲ ಅಂತ ಹೇಳಿಕೊಂಡು ಒಬ್ಬ ಲೇಖಕ ಬರ್ತಾನಲ್ಲ, ಆ ಹಿನ್ನೆಲೆ. ಹಾಗೆ ಇನ್ನೂ ಅನೇಕರು ಅನೇಕ ಹಿನ್ನೆಲೆಗಳ ಮೂಲಕ ಲೇಖಕರಾಗಿ ಕಲಾವಿದರಾಗಿ ಬರ್ಬೋದು. ಆದರೆ ದಲಿತರ ಮತ್ತು ಬಂಡಾಯದ ಹೋರಾಟದ ನಂತರ ಬಂದ ಹೊಸ ಪರಿಭಾಷೆ ಏನು ಅಂದರೆ ಹೋರಾಟದ ಮೂಲಕ ಬಂದ ಲೇಖಕರು ಅನ್ನುವ ಅದು ಒಂದು ಕ್ವಾಲಿಟೇಟಿವ್ ಆದ ಒಂದು ಕ್ಯಾಟಗರಿ. ಅದನ್ನು ನಾವು ಮರಿಬಾರ್ದು. ಇನ್ನೊಂದು ವಿಚಾರ ಏನು ಅಂದರೆ, ದಲಿತ ಬಂಡಾಯ ಎರಡು ಜೊತೆಯಲ್ಲಿ ಬರ್ತಕ್ಕಂಥ ವಿಚಾರ. ದಲಿತ ಬಂದ ಮೇಲೆ ಬಂಡಾಯ, ಬಂಡಾಯ ಆದಮೇಲೆ ದಲಿತ, ಹಿಂದೆ ಮುಂದೆ ಏನೇ ಆದ್ರೂ ಅದೆರಡೂ ಅವಳಿ ಜವಳಿ ಅಂತ ಕರೆಯೋದು ಬೆಟರ್. ಏನಪ್ಪ ಅವಳಿ ಜವಳಿ ಅಂತಂದರೆ ಅದು ಏನು ಒಂದು ಸ್ವಲ್ಪ ಹಿಂದೆ ಮುಂದೆ ಹುಟ್ಟಿರ್ಬೋದು, ಅದು ಬೇರೆ ಪ್ರಶ್ನೆ. ಒಟ್ಟಿಗೆನೇ ಹುಡ್ಬೇಕು ಅಂತ ಏನಿಲ್ಲ. ಆದರೆ ಆ ಎರಡೂ ಧಾರೆ ಇದೆಯಲ್ಲ, ಆ ಧಾರೆಗಳಲ್ಲಿರುವ ಒಂದು ಮನಸ್ಥಿತಿ ಇದೆ. ಏನು ಅಂತಂದರೆ, ಒಂದು ಒಟ್ಟು ಸಮಾಜದ ಕ್ಷೇಮವನ್ನು ನೋಡುವ ಮತ್ತು ತುಳಿತಕ್ಕೆ ಒಳಗಾದವರ ಪರವಾದ ನಿಲುವನ್ನು ತಳೆಯುವ ಒಂದು ಪ್ರೈಮರಿ ಕನ್ಸರ್ನ್ ಎರಡಕ್ಕೂ ಇದೆ. ಸಾಹಿತ್ಯ ಮತ್ತು ಚಳುವಳಿಯ ಸಂದರ್ಭ ಬಂದ ಕೂಡಲೇ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯ ಅನ್ನುವ ಎರಡು ಕ್ಯಾಟಗರಿ ನಾವು ಬಹಳ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಗುರುತಿಸ್ಬೋದು. ನಾನು ಈಗ ತಾನೇ ಒಂದು 2 ಉದಾಹರಣೆಗಳನ್ನು ಕೊಟ್ಟೆ. ಅದರಲ್ಲಿ ಏನು ಅಂದರೆ, ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಧಾರೆಯಲ್ಲಿ ಈ ಆತ್ಮವಿಮರ್ಶೆಯ ಮಾತು
ಆತ್ಮವಿಮರ್ಶೆಯ ಎಚ್ಚರ, ಆತ್ಮವಿಮರ್ಶೆಯ ವಿಮರ್ಶೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಮತ್ತು ಬಂಡಾಯದ ಧಾರೆಯಲ್ಲಿ ಅಂಥ ಒಂದು ಆತ್ಮವಿಮರ್ಶೆಯ ನಿಲುವು ಕಣ್ಮರೆಯಾಗಿದೆ. ಅದು ಇರ್ಬೋದು ಯಾರೋ ಅಲ್ಲಿ ಇಲ್ಲಿ ಬರೆದ ಕೆಲವು ಲೇಖನಗಳಲ್ಲಿ. ಇದು ಎರಡನ್ನೂ ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ವಿಚಾರ. ನನಗೆ ಈ 1974ನೇ ಇಸ್ವಿಯಲ್ಲಿ ಅಲ್ಲಿ ರಿಜಿಸ್ಟರ್ ಆಯಿತು ದಲಿತ ಸಂಘರ್ಷ ಸಮಿತಿ, ಅಲ್ಲಿಂದ ಇದಾಯಿತು, ಈ ರೀತಿಯಾದ ಒಂದು ಇತಿಹಾಸವನ್ನು ಹೇಳೋ ಇರಾದೆ ನನಗಿಲ್ಲ. ಇಷ್ಟು ಕಾಲದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅನೇಕ ಸ್ಪ್ಲಿಂಟರ್ ಗ್ರೂಪ್ಸ್ಗಳಿದ್ದಾವೆ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಊರುಗಳಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಕೊಂಡಿದ್ದಾರೆ. ಅವು ಕೆಲವೊಂದೊಂದು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನು ನೋಡಿದಾಗ ಅನೇಕರಿಗೆ ಅನೇಕ ರೀತಿಯಾದ ಭಾವನೆಗಳು ಬರ್ತವೆ. ದಲಿತ ಸಂಘರ್ಷ ಸಮಿತಿ ಒಡೆದೋಗಿದೆ, ಛಿದ್ರವಾಗಿದೆ, ಆ ರೀತಿಯಾದ ಒಂದು ಭಾವನೆ ಬಂದರೆ ತಪ್ಪೇನಿಲ್ಲ. ಆದರೆ ಅದರಿಂದ ಏನೂ ಅಪಾಯ ಇಲ್ಲ ಅಂತ ನಾನು ಬಹಳ ಕಾಲದಿಂದ ಹೇಳ್ತಾ ಇದ್ದೆ. ಯಾತಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮೂಲಭೂತವಾಗಿ ಏನಾದರೂ ಒಂದು ಅನ್ಯಾಯ, ಏನಾದರೂ ಒಂದು ಪ್ರತಿಭಟಿಸಲೇಬೇಕಾದಂಥದ್ದು ಘಟಿಸಿದರೆ ಈ ಎಲ್ಲ ಸ್ಪ್ಲಿಂಟರ್ ಗ್ರೂಪ್ಸ್ಗಳಿರ್ತಾವೆಲ್ಲ, ಈ ಎಲ್ಲ ಗ್ರೂಪ್ಗಳು ಒಂದಾಗಿ ಪ್ರತಿಭಟಿಸ್ತವೆ. ಒಂದಾಗಿ ಅಂತಂದರೆ ಅವರೆಲ್ಲರಿಗೂ ಒಂದು ಭಾವನೆ ಇರುತ್ತೆ, ಇದನ್ನು ಪ್ರತಿಭಟಿಸಬೇಕು. ಆದ್ದರಿಂದ ಈ ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವ ಒಂದು ಕ್ಲೀಶೆಯ ಮಾತಿದೆಯಲ್ಲ, ಆ ಕ್ಲೀಶೆಯ ಮಾತನ್ನು ನಾವು ಒಪ್ಕೊಳ್ಳೋದಾದರೆ ಇಲ್ಲಿರುವ ಸ್ಪ್ಲಿಂಟರ್ ಗ್ರೂಪ್ಸ್ ಇದ್ದಾವೆ, ಬೇರೆ ಬೇರೆ ಧಾರೆಯ ದಲಿತ ಸಂಘಗಳು, ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂಥವುಗಳೆಲ್ಲವೇ ಭಿನ್ನತೆಯಿಂದ ಇದ್ದರೂ ಕೂಡ ಒಂದು ಐಕ್ಯತೆಯನ್ನು ಫಿಲಸಾಫಿಕಲಿ ಸಾಧಿಸ್ತಾ ಬಂದಿದ್ದಾವೆ ಅನ್ನೋದನ್ನು ನಾವು ಮರಿಬಾರ್ದು. ಯಾಕೆ ಅಂದರೆ ಆ ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ನಾವು ಎಲ್ಲ ಚರಿತ್ರೆಯನ್ನು ನೋಡ್ಬೋದು. ಇಂಥ ಊರಲ್ಲಿ ಇಂಥ ಘಟನೆ ಆದಾಗ ಏನಾಯಿತು, ಇಂಥ ಊರಲ್ಲಿ ಇಂಥವ್ರ ಕೊಲೆ ಆದಾಗ ಏನಾಯಿತು, ಇಂಥ ಊರಲ್ಲಿ ಇಂಥವ್ರಿಗೆ ಅತ್ಯಾಚಾರ ಆದಾಗ ಏನಾಯಿತು ಅನ್ನುವ ಸಂದರ್ಭಗಳನ್ನು ನೋಡಿದ ಕೂಡಲೇ ಇದಕ್ಕೆ ನಮ್ಮ ಸಂಬಂಧಪಟ್ಟ ವಿಚಾರ ಅಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಅನ್ನುವ ಮಾತು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ಚರಿತ್ರೆಯಲ್ಲಿ ಬಂದಿಲ್ಲ. ಅದು ಬಹಳ ಮುಖ್ಯವಾದ ಒಂದು ಪಾಯಿಂಟ್. ನಮಗೆಲ್ಲ ಕಂಬಾಲ್ಪಲ್ಲಿಗೆ ಹೋದ ಸಂದರ್ಭದಲ್ಲಿ ಮಹಾದೇವ ಬೆಂಗಳೂರಿಗೆ ಬಂದು, ನಡಿ ನಾವೆಲ್ಲ ಕಂಬಾಲ್ಪಲ್ಲಿಗೆ ಹೋಗೋಣ ಅಂತ ಬಸ್ ಹತ್ಕೊಂಡು ಕಂಬಾಲ್ಪಲ್ಲಿಯಲ್ಲಿ ಹೋದಾಗ ಆ ಊರಿನ ಜನರೆಲ್ಲ ನಿಂತು ನೋಡ್ತಾ ಇದ್ದರು. ಆದರೆ ನಮ್ಮಲ್ಲಿ ಮೊದಲೇ ಮಹಾದೇವಿ ಹೇಳಿದ ಪ್ರಕಾರ ಯಾರು ಯಾರ ಜೊತೆಗೂ ಮಾತಾಡೋ ಅಗತ್ಯ ಇಲ್ಲ. ಮತ್ತು ನಾವು ಅಲ್ಲೋಗಿ ಆ ಮನೆಯಲ್ಲಿ ಏನು ಘೋಷಣೆಗಳನ್ನ ಕೂಗೋ ಅಗತ್ಯ ಇಲ್ಲ. ಅಲ್ಲಿ 10 ಜನ, 3 ಜನ ಮಹಿಳೆಯರು ಸೇರಿದಂತೆ 10 ಜನರ ಬೆಂಕಿ ಹಾಕಿ ಸುಟ್ಟಿದ್ರಲ್ಲ, ಆ ಮನೆ ಜಾಗಕ್ಕೆ ಹೋಗಿ ಆ ಮನೆಯ ಅಂಗಳದಲ್ಲಿ ಏನೂ ಒಂದಕ್ಷರ ಮಾತಾಡದೆ 1 ತಾಸು ಕೂತಿದ್ದು, ತಿರ್ಗಾ ಎದ್ದು ಬಂದು ಬಸ್ ಹತ್ತಿ ಮನೆಗೆ ವಾಪಸ್ ಬಂದಿದ್ದು. ಆವಾಗ ಎಲ್ಲರೂ ಇದ್ದರು, ಬೇರೆ ಬೇರೆ ಗುಂಪಿನವರು. ಎಡ ಬಲ, ಈ ಎಡಬಲ ಇದೆಯಲ್ಲ, ಅದು ಒಂದು ದೊಡ್ಡ, ಆ ಎಡಬಲದ ಮೇಲೆ ಆಟ ಆಡಿದ ಬಲಿಷ್ಠರದೊಂದು ದೊಡ್ಡ ಚರಿತ್ರೆ ಇದೆ. ಅವುಗಳೆಲ್ಲ ಇದ್ದುಕೊಂಡು ಕೂಡ ಈ ಹೋರಾಟ ಬಹಳ ವರ್ಷಗಳ ಕಾಲ, 50 ವರ್ಷಗಳ ಕಾಲ ನಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಸಾಹಿತ್ಯದ ದಿಕ್ಕನ್ನು ನಿರ್ಣಾಯಕ ರೀತಿಯಲ್ಲಿ ಬದಲಾಯಿಸಿರ್ತಕ್ಕಂಥ ಹೋರಾಟ ಇದು. ಬೇಕಾದಷ್ಟು ಹೋರಾಟಗಳಾಗಿದ್ದಾವೆ. ಇಂದೂಧರ್ ಅವರು ಹೇಳ್ತಾ ಇದ್ರು, 70ರ ದಶಕದಲ್ಲಿ ಇಡೀ ಕರ್ನಾಟಕ ಅನೇಕ ಹೋರಾಟಗಳ ಹಿನ್ನೆಲೆಯಲ್ಲಿತ್ತು. ಮತ್ತು
ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಅನಿವಾರ್ಯವಾಗಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿತು ಅಥವಾ ದಲಿತ ಹೋರಾಟ ಹುಟ್ಟಿತು ಅನ್ನುವುದನ್ನು ಕೂಡ ಅವರು ಹೇಳಿದ್ದಾರೆ. ಅದು ಇರಬಹುದು, ಒಂದು ಚಾರಿತ್ರಿಕ ಒತ್ತಡ ಇರಬಹುದು. ಆದರೆ ಬಸವಲಿಂಗಪ್ಪನಂಥ ಒಬ್ಬ ನಾಯಕ ಅಥವಾ ಅವರನ್ನು ನಾನು ನಾನು ಬರೆದಿರ್ತಕ್ಕಂಥ ಲೇಖನದಲ್ಲಿ ಕೇವಲ ಕವಿಗಳು ಮತ್ತು ದಾರ್ಶನಿಕರು ಮಾತ್ರ ಒಂದು ಜನಾಂಗದ ಕಣ್ಣನ್ನು ತೆರೆಸ್ತಾರೆ ಅನ್ನೋದು ಅಷ್ಟೇ ಅಲ್ಲ, ಸುಳ್ಳದು ಇರ್ಬೋದು. ಆದರೆ ಬಸವಲಿಂಗಪ್ಪ ಒಂದು ಜನಾಂಗದ ಕಣ್ಣು ತೆರೆಸಿದ ನಾಯಕ ಅಂತ ಬರೆದಿಲ್ಲ. ಆ ರೀತಿಯಾದ ಒಂದು ವಿಷನ್ ಅಥವಾ ಒಂದು ದಾರ್ಶನಿಕತೆಯನ್ನು ತೋರಿಸ್ತಕ್ಕಂಥ ನಾಯಕ ಕರ್ನಾಟಕದೊಳಗಡೆಗೆ ಬಂದ ಒಬ್ಬ ದಲಿತ, ಒಬ್ಬ ಅಸ್ಪೃಶ್ಯ ಹಿನ್ನೆಲೆಯಿಂದ ಬಂದ ಬಸವಲಿಂಗಪ್ಪ ಕುವೆಂಪು ಅಷ್ಟೇ ದೊಡ್ಡ ಮನುಷ್ಯ. ಏಕೆಂದರೆ ಕುವೆಂಪು ಹೇಗೆ ಇಡೀ ಕರ್ನಾಟಕದ ಜನಜಾಗೃತಿಯನ್ನು ಒಂದು ಮಟ್ಟದಲ್ಲಿ ಜಾಗೃತಗೊಳಿಸಿದ್ರು, ಅದೇ ರೀತಿಯಲ್ಲಿ ಕರ್ನಾಟಕದ ಒಂದು ಬುದ್ಧಿಮತ್ತೆಯನ್ನು ಮತ್ತು ಈ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದಂಥ ನಾಯಕ ಬಸವಲಿಂಗಪ್ಪನವರು. ನಾನು ಒಂದ್ಸಲ ನಾನು ಎಲ್ಲೋ ಒಂದು ಕಡೆ ಬರೆದಿದ್ದೀನಿ. ನಾನು ಭುವನೇಶ್ವರಕ್ಕೆ ಒಂದ್ಸಲ ಹೋದಾಗ ಭುವನೇಶ್ವರದ ಒಂದು ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ನಾನು ಉಳ್ಕೊಂಡಿದ್ದೆ. ಆ ಉಳ್ಕೊಂಡಂಥ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಅಂತ ಹೋಗಕ್ಕೆ ಹೋದಾಗ ಅಲ್ಲಿಯ ಪಾರ್ಕ್ ಒಳಗಡೆಗೆ ಕೈತೋಟದಲ್ಲಿ ಒಂದಷ್ಟು ಪ್ಯಾಂಪ್ಲೆಟ್ಗಳು ಬಿದ್ದಿದ್ವು. ಯಾವುದೋ ಒಂದು ಪ್ಯಾಂಪ್ಲೆಟನ್ನು ಹಂಗೆ ಮೇಲೆ ನಿಂತ್ಕೊಂಡೇನೆ ನೋಡಿದಾಗ ಯಾರೋ ಒಬ್ಬರು ಒಂದು ಫರ್ ಕ್ಯಾಪ್ ಹಾಕ್ಕೊಂಡಂಥ ಚಿತ್ರ ಕಾಣಿಸ್ತು. ಅದು ನೋಡಿದ ಕೂಡಲೇ ಇದೇನು ನಮ್ಮ ಬಸವಲಿಂಗಪ್ಪನವರು ಆ ಥರ ಇದೆಯಲ್ಲ ಚಿತ್ರ ಅಂತ ನಾನು ಬಗ್ಗಿ ಅದನ್ನು ತಗೊಂಡು ನೋಡಿದರೆ ಬಸವಲಿಂಗಪ್ಪನ ಫರ್ ಕ್ಯಾಪ್ ಹಾಕಿದ್ದ ಒಂದು ಚಿತ್ರ ಇತ್ತು. ನನಗೆ ಅದರಲ್ಲಿ ಬರೆದಿದ್ದ ವಿವರಗಳೆಲ್ಲ ಒರಿಯಾ ಭಾಷೆಯಲ್ಲಿದ್ದರಿಂದ ಅದೇನು ಅಂತ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಮಾಡುವ ಸಂದರ್ಭದಲ್ಲಿ ಅವರೊಬ್ಬನ ಕರೆದು ಇದನ್ನು ಓದು ಅಂದೆ. ಅವನ ಒರಿಸ್ಸಾ ಭಾಷೆಯೊಳಗಡೆಗೆ ಓದುವ ಕೆಲವು ಶಬ್ದಗಳನ್ನೆಲ್ಲ ಗುರುತಿಡ್ಕೊಂಡು ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ, ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ನಿಷೇಧಿಸಿದಂಥ ಬಸವಲಿಂಗಪ್ಪನವರ ಕುರಿತ ಒಂದು ಪ್ಯಾಂಪ್ಲೆಟನ್ನು ಹಾಕಿ ಅವರು ಅಲ್ಲಿ ಒಂದು ಸಭೆ ಮಾಡಿದ್ದಾರೆ. ಅಂದರೆ ಅದು ಗೊತ್ತಿಲ್ಲದಂಗೆ ಒಬ್ಬ ವ್ಯಕ್ತಿ ಮಾಡುವ ಕೆಲಸಗಳು ಹೇಗೆ ಹಬ್ಬುತ್ತವೆ, ಹರಡ್ತವೆ ಅನ್ನೋದು ನಮಗೆ ಬಹಳ ಮುಖ್ಯವಾದಂಥ ಒಂದು ವಿಚಾರ. ಭೂಸಾ ಸಾಹಿತ್ಯವನ್ನೇ ಕುರಿತು ಮಾಡೋದಾದರೆ ಈಗಾಗಲೇ ಹೇಳಿದ ಹಾಗೆ ಪಾತ್ರಧಾರಿಗಳು, ನಾನೂ ಒಬ್ಬ ಪಾತ್ರಧಾರಿಯೇ. ಆದರೆ ಅದನ್ನೇನು ನಾನು ಹೆಚ್ಚು ಹೇಳೋ ಅಗತ್ಯ ಇಲ್ಲ. ಅನೇಕ ಸ್ನೇಹಿತರು ಅದರ ಬಗ್ಗೆ ಈಗಾಗಲೇ ಬರೆದಿದ್ದಾರೆ. ಯಾತಕ್ಕೆ ಅದನ್ನು ಮೆನ್ಷನ್ ಮಾಡಿದೆ ಅಂತಂದರೆ, ಸಿದ್ಧಲಿಂಗಯ್ಯ ಬರೆದಿದ್ದಾರೆ, ಬೇರೆಯವರು ಬರೆದಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ರು, ಏನು ಅಂತಂದರೆ, ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆಗಳಾಗಿದ್ದಾವೆ, PhDಗಳಾಗಿದ್ದಾವೆ. ಆದರೆ ನಿಜವಾಗಲೂ ಆಗಬೇಕಾಗಿರ್ತಕ್ಕಂಥದ್ದು ಈ 50 ವರ್ಷದ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲಿಸಿ ಪರೀಕ್ಷಿಸಿ, ಈಗಲೂ ಬದುಕಿರ್ತಕ್ಕಂಥ ಕೆಲವು ಜನರು ಇರೋದ್ರಿಂದ ಅವುಗಳನ್ನೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ಚೆಕ್ ಮಾಡಿ ಒಂದು ಅಥೆಂಟಿಕ್ ಆದ ಚರಿತ್ರೆಯನ್ನು ನಾವು ತುಂಬ ಅಥೆಂಟಿಕ್ ಆಗಿ ಬರಿಬೇಕು ಅನ್ನೋದು ನಮ್ಮ ಆಸೆ. ಬರೆದೂ ಇರ್ತಾರೆ. ಆದರೆ ಚರಿತ್ರೆಯನ್ನು ಯದ್ವಾ ತದ್ವಾ ಕೆಡಿಸ್ತಕ್ಕಂಥ ದಿನಮಾನಗಳು ಮುಂದೆ ಬರ್ಬೋದು. ಈಗ ಬಂದಿರೋ ಥರನೇ ನಮ್ಮ ಚರಿತ್ರೆ ಎಲ್ಲ ಮಾರ್ಕ್ಸ್ವಾದಿಗಳ ದೃಷ್ಟಿಕೋನದಿಂದ ಬರೆದಂಥ ಚರಿತ್ರೆ. ಜವಾಹರ್ಲಾಲ್ ನೆಹರು ಇಂಥವನು, ಮಹಾತ್ಮ ಗಾಂಧಿ ಅಂಥವನು, ಇವುಗಳನ್ನೆಲ್ಲ ಮರುಚರಿತ್ರೆ ಮಾಡಬೇಕು ಅನ್ನೋ ಕಾಲಘಟ್ಟದಲ್ಲಿ ಇವತ್ತಿನ ದಿವಸ ನಿಂತಿದ್ದೀವಲ್ಲ. ಅದೇ ರೀತಿಯಲ್ಲಿ ನಾವು ದಲಿತ ಹೋರಾಟದ, ದಲಿತ ಸಾಹಿತ್ಯ ಚರಿತ್ರೆಯನ್ನು, ಹೋರಾಟದ ಚರಿತ್ರೆಯನ್ನು ಇವತ್ತು
ಕಷ್ಟಪಟ್ಟು ಸಂಶೋಧನೆ ಮಾಡಿ ಅಥೆಂಟಿಕ್ ಆಗಿ ಬರೆದ್ರೆ ಇನ್ನೊಂದು 30-40 ವರ್ಷ ಆದಮೇಲೆ ಅದನ್ನು ತಿರುಚತಕ್ಕಂಥ ಸಂದರ್ಭ 30 ವರ್ಷ ಕಾಯಲೇಬೇಕಾಗಿಲ್ಲ. ಬೇಕಾದ್ರೆ ಇದೇ ರೀತಿ ಸರ್ಕಾರ ಮುಂದಕ್ಕೆ ಬರ್ತಾ ಇದ್ರೆ ಇನ್ನೊಂದು 5 ವರ್ಷದಲ್ಲೇ ಮತ್ತೆ ಇದು ನಡೆದೇ ಇಲ್ಲ ರೀ, ಬಸವಲಿಂಗಪ್ಪ ಅನ್ನೋರು ಇರಲೇ ಇಲ್ಲ ಅಂದ್ಬಿಡ್ತಾರೆ. ಮಹಾತ್ಮ ಗಾಂಧಿನೇ ಇರಲಿಲ್ಲ ಅಂತ ಹೇಳುವಂಥವ್ರು ಬಸವಲಿಂಗಪ್ಪ ಯಾವ ಮಹಾ. ಗಿರಿಯಪ್ಪನವರ ವಿಚಾರವನ್ನು ಅವ್ರು ಹೇಳಿದರು. ನಮ್ಮ ಹಿಂದೂದರ ಅಲ್ಲಿ ಕೃಷ್ಣಪ್ಪನವ್ರ ಜೊತೆಗೆ, ಕೃಷ್ಣಪ್ಪನವ್ರ ಕಾರ್ಯದರ್ಶಿ ಆಗಿದ್ದ, ಗಿರಿಯಪ್ಪನವ್ರ ಅಧ್ಯಕ್ಷರಾಗಿದ್ದಂಥ ಸಂದರ್ಭ. ಅದಕ್ಕೊಂದು ದೊಡ್ಡ ಚರಿತ್ರೆಗಳು ಅವೆಲ್ಲ ಇದ್ದಾವೆ. ಅವುಗಳು ಎಲ್ಲವನ್ನೂ ಈ ಚರಿತ್ರೆಯಲ್ಲಿ ನಾವು ದಾಖಲೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಹೇಳ್ತಾ, ನಾನು ಇಲ್ಲಿ ನಮ್ಮ ಗೋವಿಂದ ಇವ್ರನ್ನೆಲ್ಲ ನೋಡ್ತಕ್ಕಂಥ ಶಿವಾಜಿ ಗಣೇಶನ್ ನನ್ನ ರೂಮ್ಮೇಟ್, ಅವ್ರನ್ನೆಲ್ಲ ನೋಡ್ತಕ್ಕಂಥ ಸಂತೋಷ ಅನುಭವಿಸೋಕ್ಕೆ ಬಂದಿದ್ದೀನಿ. ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಗೆ ವಂದಿಸಿ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.